ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ರೋಟರಿ ಕ್ಲಬ್ ವತಿಯಿಂದ ನಗರದ ರೋಟರಿ ವೃತ್ತದಲ್ಲಿ ಬೈಕ್ ರ್ಯಾಲಿ ಮೂಲಕ ಅಪಘಾತ ಕುರಿತು ಜಾಗೃತಿಯನ್ನು ಮೂಡಿಸಲಾಯಿತು. ಇನ್ನು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕೆಂದು ಕ್ಲಬ್ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಅವರು ತಿಳಿಸಿದರು. ಹೆಲ್ಮೆಟ್ ಇಲ್ಲದಿದ್ದರೆ ತಲೆಗೆ ಪೆಟ್ಟಾಗಿ ಸಾವುಗಳು ಉಂಟಾಗ್ತಿವೆ. ಬೋನ್ಸ್ ಜೋಡಣೆ ಕುರಿತು ಜಾಗೃತಿ ಕೂಡ ಮೂಡಿಸಲಾಯಿತು. ಇನ್ನು ರೋಟರಿಯನ್ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ಮಾತನಾಡಿ, ಪ್ರತಿ ವರ್ಷ 5 ಲಕ್ಷ ಅಪಘಾತ ಉಂಟಾಗಿ ತಲೆಗೆ ಪೆಟ್ಟಾಗ್ತಿವೆ. ಅದರಲ್ಲಿ 1,50,000 ಜನ ಸಾಯ್ತಿದ್ದಾರೆ. ಅದರಿಂದ ಅಮೂಲ್ಯ ಜೀವನ ಹೆಲ್ಮೆಟ್ ಮೂಲಕ ಉಳಿಸಿಕೊಳ್ಳಲು ಕರೆ ನೀಡಿದರು. ಇನ್ನು ಟ್ರಾಫಿಕ್ PSI ದಶರಥ್ ಮಾತನಾಡಿ, ಅಪಘಾತ ನಡೆದಾಗ ಯಾರು ವಿಡಿಯೋ ಫೋಟೋ ತೆಗೆದು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರ ಮಾಡಿ ಖುಷಿ ಪಡಬಾರ್ದು. ಬದಲಾಗಿ ಅಪಘಾತ ಆದಾಗ ವ್ಯಕ್ತಿಯನ್ನ ರಕ್ಷಣೆ ಮಾಡಬೇಕು, ಮಾನವೀಯತೆಯನ್ನ ಮೆರೆಯಬೇಕು. ಹೀಗೆ ಮಾಡಿದರೆ ಸರ್ಕಾರ ಬಹುಮಾನ ನೀಡ್ತಿದೆ. ರಕ್ಷಣೆ ಮಾಡಿದವರಿಗೆ ತೊಂದರೆ ಕೊಡಬಾರ್ದೆಂದು ಸುಪ್ರೀಂ ಕೋರ್ಟ್ ಆದೇಶವಿದೆ ಅಂತ ಕೂಡ ಈ ವೇಳೆಯಲ್ಲಿ ಅವರು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಹಾವಶೆಟ್ಟಿ ಪಾಟೀಲ್, ಸೋಮಶೇಖರ್ ಪಾಟೀಲ್, ಡಾಕ್ಟರ್ ರಾಜಶೇಖರ್ ಸೇಡಂಕರ್, ಡಾಕ್ಟರ್ ರಘು ಕೃಷ್ಣಮೂರ್ತಿ, ಅನಿಲ್ ಕುಮಾರ್ ಅವರಾದೆ, ಕೃಷ್ಣ ಬಚ್ಚ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬೀದರ್ ಹಾಗೂ ಬೀದರ್ ಆರ್ಥೋಪೆಡಿಕ್ ಅಸೋಸಿಯೇಷನ್ ಹಾಗೂ ಶಟ್ಲರ್ಸ್ ಕ್ಲಬ್ ಆಫ್ ಬೀದರ್ ವತಿಯಿಂದ ಹೆಲ್ಮೆಟಾಥಾನ್ ಅಂತ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರ ಮೂಲಕ ನಾವು ಸಂದೇಶ ಕೊಡೋದು ಏನಂತಂದರೆ, ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟನ್ನು ಧರಿಸಬೇಕು. ಮುಖ್ಯವಾಗಿ ನಮ್ಮ ಯೂತ್ ಏನು ರೇಸಿಂಗು ಹಾಗೂ ವಿತೌಟ್ ಹೆಲ್ಮೆಟಲ್ಲಿ ತಿರುಗಾಡ್ತಾ ಇದ್ದಾರೆ, ಇದರಿಂದ ಭಯಂಕರ ಪರಿಣಾಮಗಳು ಆಗ್ತಾ ಇದ್ದಾವೆ. ಪ್ರತಿ ವರ್ಷ ನಮ್ಮ ಭಾರತದಲ್ಲಿ 1.5 ಲಕ್ಷ ಜನ ಸಾಯ್ತಾ ಇದ್ದಾರೆ. 5 ಲಕ್ಷ ಜನ ಆಕ್ಸಿಡೆಂಟ್ ಆಗ್ತಾ ಇದೆ. ಅದರಲ್ಲಿ 1.5 ಲಕ್ಷ ಜನ ಸಾಯ್ತಾ ಇದ್ದಾರೆ. ಮುಖ್ಯವಾಗಿ ಯಾಕೆ ಸಾಯ್ತಾರೆ ಅಂತಂದರೆ, ಹೆಲ್ಮೆಟ್ ಹಾಕೊಳ್ಳಾರ್ದಕ್ಕೆ ಎಲ್ಲಿ ಹೆಡ್ ಇಂಜುರಿ ಅಂತ ಆಗ್ತದೆ, ಅದ್ರ ಮೆದುಳಿಗೆ ಪೆಟ್ಟು ಬಿದ್ದು ಅದರಿಂದ ಮೃತಪಡ್ತಾ ಇದ್ದಾರೆ. ಇನ್ನೊಂದು ಏನಂತಂದರೆ, ನಮ್ಮ ಹತ್ರ ಒಂದು ವ್ಯವಸ್ಥಿತವಾಗಿ ಒಂದು ವ್ಯವಸ್ಥೆ ಇಲ್ಲ ಆಕ್ಸಿಡೆಂಟ್ ಪೇಷಂಟನ್ನು ಶಿಫ್ಟ್ ಮಾಡೋಕ್ಕೆ. ನಿಯರೆಸ್ಟ್ ಹೆಲ್ತ್ ಕೇರ್ ಸೆಂಟರ್ ಆಗಲಿ, ಹಾಸ್ಪಿಟ್ಲ್ ಆಗಲಿ, ಅದು ಒಂದು ಮುಖ್ಯ ನಮ್ಮದೊಂದು ಚಾಲೆಂಜ್ ಇದೆ. ಸೊ ಪ್ರತಿದಿನ ಆನ್ ಆನ್ ಎವರೇಜ್ 500 ಜನ ಸಾಯ್ತಾ ಇದ್ದಾರೆ ಆಕ್ಸಿಡೆಂಟ್ ಮೂಲಕ. ಸೊ ಅದು ಒಂದು ನಾವು 250 ತರಬೇಕಂತ ಹೇಳಿ ಒಂದು ಸತತವಾಗಿ ನಮ್ಮ ಇಂಡಿಯನ್ ಆರ್ಥೋಪೆಡಿಕ್ ಅಸೋಸಿಯೇಷನ್ ಪ್ರಯತ್ನ ಮಾಡ್ತಾ ಇದೆ. 230 ಒಳಗಾಗಿ ಮರಣ ಸಂಖ್ಯೆ 250ಕ್ಕೆ ತರಬೇಕಂತ ಸತತವಾಗಿ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ನಿಟ್ಟಿನಲ್ಲಿ ಸಾಕಷ್ಟು ನ್ಯಾಷನಲ್ ಹೈವೇ ಆಗಲಿ, ಇಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಲಿ ಮುಖ್ಯವಾಗಿ ಕ್ರಮಗಳನ್ನು ತೊಗೊಂಡಿದ್ದಾರೆ. 1 ಆಗಸ್ಟಿಂದ ಒಂದು ಮುಖ್ಯವಾಗಿ ಒಂದು ರೂಲನ್ನು ಇದು ಮಾಡಿದ್ದಾರೆ. 130ಕ್ಕಿಂತ ಜಾಸ್ತಿ ಸ್ಪೀಡ್ ಇದ್ದವ್ರದ್ದು ಡ್ರೈವಿಂಗ್ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡೋದಾಗಲಿ, ಅವರು ರಿಜಿಸ್ಟ್ರೇಷನ್ನೇ ಗಾಡಿ ರಿಜಿಸ್ಟ್ರೇಷನ್ನೇ ಕ್ಯಾನ್ಸಲ್ ಮಾಡ್ಬೇಕಂತೇಳಿ ಗೊತ್ತಿಲ್ಲ ತಮಗೆಲ್ಲ. ಸೊ ಇದು ವಿತೌಟ್ ನಾಲೆಜ್ ಆಗ್ತದೆ. ಫಸ್ಟ್ ಟೈಮ್ ವಾರ್ನಿಂಗ್ ಕೊಟ್ಟು ಸೆಕೆಂಡ್ ಟೈಮ್ ರಿಜಿಸ್ಟ್ರೇಷನನ್ನು ಕ್ಯಾನ್ಸಲ್ ಮಾಡಬೇಕಂತ ಆಗ್ತಾಯಿದೆ. ಸೊ ಪ್ರತಿ ವರ್ಷ ನಾವು ಒಂದು 1 ಆಗಸ್ಟಿಂದ 7ನೇ ಆಗಸ್ಟ್ವರೆಗೆ ನಾವೊಂದು ಮುಖ್ಯವಾಗಿ ಇದು ಆಕ್ಸಿಡೆಂಟ್ ಬಗ್ಗೆ ಆಗಲಿ, ಜೀವ ಉಳಿಸೋದ್ರ ಬಗ್ಗೆ ಆಗಲಿ ಒಂದು ನಾವು ಅಭಿಯಾನ ನಡೆಸ್ತೀವಿ. ಲಾಸ್ಟ್ ಇಯರ್ ಹೋದ ವರ್ಷ 2023 40,000 ಜನಕ್ಕೆ ಟ್ರೈನಿಂಗ್ ಕೊಡಬೇಕು. ಅಂದರೆ ಆಕ್ಸಿಡೆಂಟ್ ಆದಾಗ ಆ ಪೇಷಂಟಿಗೆ ಹೆಂಗೆ ಶಿಫ್ಟ್ ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತೆಲ್ಲ ಅದ್ರ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಲಾಸ್ಟ್ ಇಯರು. ಈ ವರ್ಷ ನಮ್ಮ ಮುಖ್ಯ ಉದ್ದೇಶ ಪ್ರಿವೆನ್ಷನ್ ಇಸ್ ದ ಕ್ಯೂರ್ ಅಂತಂದಾಗ ಬೆಟರ್ ಆಪ್ಷನ್ ಅಂದಾಗ, ಈ ಸರ್ತಿ ನಾವು ಸಾಯೋದು ಹೆಂಗೆ ಉಳಿಸ್ಬೇಕಂತ ಪ್ರಿವೆಂಟ್ ಮಾಡೋಕ್ಕೆ ನಾವು ಈ ವರ್ಷ ಕಡ್ಡಾಯವಾಗಿ ನಾವು ಹೆಲ್ಮೆಟನ್ನು ಧರಿಸೋದಾಗಲಿ, ಸೀಟ್ ಬೆಲ್ಟನ್ನು ಧರಿಸೋದಾಗಲಿ, ಆಮೇಲೆ ಅಮಲಿನಲ್ಲಿ ಕುಡಿದು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಿ ಗಾಡಿ ನಡೆಸೋದಾಗಲಿ, ಆಮೇಲೆ ಓವರ್ ಸ್ಪೀಡ್ ಆಗಲಿ, ರಾಂಗ್ ಸೈಡ್ ಆಗಲಿ ಹೋಗಬಾರ್ದು ಅಂಥೇಳಿ ನಾವೊಂದು ಈ ಒಂದು ಮ್ಯಾರಥಾನ್ ಆಗಲಿ, ಇದೊಂದು ಹೆಲ್ಮೆಟಾಥಾನ್ ಅಂಥೇಳಿ ಒಂದು ಮುಖ್ಯವಾಗಿ ವಿಶೇಷ. ಇದು ಎಲ್ಲ ಕರ್ನಾಟಕದಲ್ಲಿ ಪ್ರತಿ ಡಿಸ್ಟಿಕ್ಕಲ್ಲಿ ಇವತ್ತು ಆಗ್ತಾಯಿದೆ. ಸೊ ಇದ್ರ ಮೂಲಕ ನಾವು ಪಬ್ಲಿಕ್ಕಿಗಾಗಲಿ, ನಮ್ಮ ಮುಖ್ಯವಾಗಿ ಯಂಗ್ಸ್ಟರ್ಸಿಗಾಗಲಿ ನಾವು ಒಂದು ಸಂದೇಶವನ್ನು ಕೊಡ್ತಾಯಿದ್ದೀವಿ. ಹೆಲ್ಮೆಟ್ ಇಲ್ಲದೆ ಗಾಡಿ ನಡೆಸಬೇಡ್ರಿ. 18 ವರ್ಷಕ್ಕಿಂತ ಮುಂಚೆ ಗಾಡಿನೂ ನಡೆಸಬಾರ್ದು. ಅದರಲ್ಲೂ ಕಠಿಣ ಕ್ರಮಗಳು ಆಗಿದಾವೆ. ಅದು 18 ಇಯರ್ಸ್ಗಿಂತ ಕಡಿಮೆ ಇದ್ದವ್ರು ಗಾಡಿ ನಡೆಸಿ ಏನಾರ ಆಕ್ಸಿಡೆಂಟ್ ಆದರೆ ಅವ್ರ ತಂದೆ ತಾಯಿಗೆ ಪನಿಷ್ಮೆಂಟ್ ಆದಂಥ ಕಾನೂನು ಕೂಡ ಬಂದಿದೆ, ತಮಗೆಲ್ಲರಿಗೂ ಗೊತ್ತಿರಲಿ. ಅದೇ ನಾವು ಮಾಧ್ಯಮ ಮುಖಾಂತರ ನಮ್ಮ ಯಂಗ್ಸ್ಟರ್ಸ್ ಆಗಲಿ, ನಮ್ಮ ಮುಖ್ಯವಾಗಿ ನಮ್ಮ ಬೀದರ್ ಡಿಸ್ಟಿಕ್ ಜನತೆಗೆ ನಾವು ಏನು ಕೇಳ್ಕೊತೀವಿ ಅಂದರೆ, ವಿತೌಟ್ ಹೆಲ್ಮೆಟ್ ಆಗಿ ತಾವು ಗಾಡಿಯನ್ನು ಓಡಿಸ್ಬಾರ್ದು, 2 ವೀಲರು. ಆಮೇಲೆ ರಾಂಗ್ ಸೈಡಾಗಿ ಬರಬಾರ್ದು, ಆಮೇಲೆ ಓವರ್ ಸ್ಪೀಡ್ ಮಾಡಬಾರ್ದು ಅಂಥೇಳಿ ನಾನೊಂದು ಕೇಳ್ಕೊಂಡು ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. आज रोटरी क्लब बीदर और बीदर आर्थोपेडिक एसोसिएशन और बीदर शटलर्स क्लब अलॉन्ग विद बीदर डिस्ट्रिक्ट पुलिस, हमने सभी चारों का संयुक्त आश्रय में आज नेशनल बोन डे एंड जॉइंट डे बोल के हमने सेलिब्रेट किया है, जिसमें नेशनल आर्थोपेडिक एसोसिएशन द्वारा 1 सप्ताह ये जो है ना
दिन ऑब्जर्व में रखता है, जैसे कि रोड एक्सीडेंट्स प्रिवेंट होना और पब्लिक में इसके बारे में अवेयरनेस आना। इसके लिए जो अगस्त 1 to 7 रोड सेफ्टी वीक बोल के ये लोग ऑर्थोपेडिशियंस मनाते हैं। आज हमारे बीच में आर्थोपेडिक एसोसिएशन के अध्यक्ष डॉक्टर राजशेखर सेड़मकर सर जी है और कई सारे आर्थोपेडिशियंस भी आज हमारे साथ जुड़े हैं, जिसमें हम ये रोटरी क्लब द्वारा पब्लिक में ये जागृति फैलाना चाहते हैं कि जो भी रास्ता अपघात होता है जिसमें जो है ना इंजर्ड को यानी कि जो विक्टिम रहता है उसको कोई सहाय नहीं करता है, बजाय खाली वीडियो का द्वारा या फ़ोटो निकाल के खाली अपना पॉपुलैरिटी के लिए जो फेसबुक में हो या इंस्टाग्राम और ट्विटर हैंडल में जो हम हमारे पब्लिसिटी के लिए जो हम अपलोड करते हैं वीडियो वगैरह फ़ोटो, ये आइंदा से आप ना करें। इसके लिए हमारा सर्वोच्च न्यायालय ने ये आदेश दिया है कि जो भी एक्सीडेंट विक्टिम्स है उनको अगर कोई मदद करेगा तो उनको संभावना भी मिल रहा है, यानी कि कंसोलेशन गवर्नमेंट के द्वारा मिल रहा है और उनके ऊपर कोई गवर्नमेंट की तरफ से कोई एक्शन नहीं लिया जाएगा। इसलिए आप लोगों से मैं गुजारिश करता हूं कि जो भी विक्टिम जहां पर भी है, कोई एक्सीडेंट हो या किसी भी रास्ते पे हाईवे पे, तो उनका देखभाल आप करें और तुरंत नज़दीकी अस्पताल में उनको पहुंचा दें ताकि उनको फर्स्ट एड मिले और सेकंड सप्लीमेंट जो भी एडिशनल मेडिकल सपोर्ट चाहिए उनको तो मिल सके। और इसके अलावा जो नेशनल हाईवेज़ पे है, हमारे राष्ट्र द्वारा 1033 ऑलरेडी जो हेल्पलाइन चलाई गया है, मैं गुजारिश करता हूं कि ये हेल्पलाइन थ्रू आउट इंडिया सभी रास्ते पे भी होना चाहिए, क्योंकि आज के दौर में पॉपुलेशन ज़्यादा बढ़ गया है और व्हीकल संख्या जो अप्लाई होता है रोड पे वो बहुत सारे ज़्यादा हो गया है। तो मैं सभी देशवासियों से यानी कि मैं स्पेशली मैं अपने बीदर नगर वासियों से ये रिक्वेस्ट करता हूं कि आप जब भी रोड पे उतरे, अभी जैसे डॉक्टर साहब ने बताया कि जो पेडेस्ट्रियन रहते हैं चलते जाते हैं, उन्हों भी आज के टाइम में ऐसा दौर आ गया है कि वो लोग भी हेलमेट पहन के चले, ऐसा दौर आ गया क्योंकि ट्रैफिक बहुत हो गया। आप लोग अपना अमूल्य जो जीवन है उसका संरक्षण करें। मैं आपका जीवन के बारे में मैं बहुत काळजी से बोल रहा हूँ। और इसके अलावा मैं सारे रोटेरियंस और क्लब एसोसिएशन और अपना डॉक्टर्स एसोसिएशन को भी धन्यवाद देता हूँ कि ऐसे हम भी एक आज कार्यक्रम रखे। आज मुझे एज ए रोटरी प्रेसिडेंट ऑफ रोटरी क्लब बीदर बहुत खुशी हो रहा है कि ये ऐलान करते हुए कि आज हमने ये नेशनल डे मनाया है कि जिससे पब्लिक में इसका थोड़ा बहुत अवेयरनेस आ सके। थैंक यू। ಟ್ರಾಫಿಕ್ ಅವೇರ್ನೆಸ್ ರೋಟರಿ ಕ್ಲಬ್ ವತಿಯಿಂದ ಮತ್ತು ಪ್ರಾಕ್ಟೀಸ್ ವತಿಯಿಂದ ಇನ್ನೊಂದು ಏನು ಆಕ್ಸಿಡೆಂಟ್ ಆಗ್ಲತ್ತವೆ ಎಲ್ಲ ಕಡೆಗೆ ಅಡ್ವೆಂಚರ್ ಆಗ್ಲತ್ತವೆ, ಅಡ್ವೆಂಚರ್ಲಿಂದ ಯಾರು ಬಚಸ್ ಸಿಗ್ತದೆ, ಅದ್ರ ಕಡೆಯಿಂದ ಹೆಲ್ಮೆಟ್ ಕಂಪಲ್ಸರಿ ಹಾಕಬೇಕು, ಹೆಲ್ಮೆಟ್ ಕಂಪಲ್ಸರಿ ಹಾಕಬೇಕು ಮತ್ತು 4 ವೀಲರ್ಗೆ ಸೀಟ್ ಬೆಲ್ಟ್ ಹಾಕಬೇಕು. ಈ ಥರ ನಾವು ಸೇಫ್ಟಿ ಯೂಸ್ ಮಾಡ್ಯಾರ ಮುಂದೆ ಯಾವುದೇ ಅಪಘಾತ ಆಗಲ್ಲ, ಆದ್ರೂ ಸೇಫ್ಟಿ ನಾವು ಉಳಿಬೋದು. ಈಗ ಏನಂದ್ರೆ ಎಲ್ಲ ಸ್ಪೀಡ್ ನಡೆಸೋರು ಭಾಳ ಆಗಿಬಿಟ್ರೆ, ಎಲ್ಲ ಸ್ಲೋ ನಡೆಸೋರು ಯಾರೇ ಇಲ್ಲ, ಹುಡುಗರು ಸಣ್ಣ ಸಣ್ಣ ಮಕ್ಕಳು ಎಲ್ಲ ಫಾಸ್ಟ್ ನಡೆಸ್ತಿರ್ತಾರೆ. ಅದಕ್ಕೆ ಅವ್ರು ಸೇಫ್ಟಿ ಅನ್ನೋದು ಗೊತ್ತಿರ್ತಾರೆ, ಇದ್ದ ನಂತರ ಗೊತ್ತಾಗ್ತದೆ ತ್ರಾಸಾಗಿ ಏನು ಮಾಡ್ಬೇಕು ಅಂತ ಎಲ್ಲರೂ ಮತ್ತೆ ಆಜು ಬಾಜಾರು ಯಾರನ್ನೇ ಎಕ್ಸ್ಟೆಂಡ್ ಟೈಮ್ದಾಗ ಯಾರು ಬಂದು ನಿಂತು ಅವನಿಗೆ ಸೇಫ್ಟಿ ದವಾಖಾನೆ ಒಯ್ಬೇಕು ಅನ್ನೋದು ಯಾರನ್ನು ಮುಂದೆ ಆಗ್ತಿಲ್ಲ ಸರ್, ಹಾಗೆ ಫೋಟೋ ಹೇಳ್ತಿರ್ತಾರೆ. ಅದಕ್ಕೆ ಅದು ಬಿಡಬೇಕು. ಎಕ್ಸ್ಟೆಂಡ್ ಆದ ಟೈಮ್ದಾಗ ಜೀವ ಉಳಿಸೋ ಕಡೆಯಿಂದ ಎಲ್ಲರೂ ಪ್ರಯತ್ನ ಮಾಡಿ ಅವನಿಗೆ ದವಾಖಾನೆ ಶಿಫ್ಟ್ ಮಾಡೋ ಚಾನ್ಸ್ ಎಲ್ಲರೂ ಕೈ ಕೊಡ್ತು ಅಂತ ನನ್ನ